ಪೂರ. ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಮಾಮ್ಸ್ ಆ್ಯಂಡ್ ಮಿನೀಸ್. ಇವತ್ತಿನ ಬ್ಲಾಗ್ ಕೂಡ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಕಾಯಿ ಸುಳಿ ತೆಗಿತಾ ಇದ್ದಾರೆ ಅಪ್ಪ. ಇದು ಬಂದು ನಮ್ಮ ಗೃಹ ಪ್ರವೇಶಕ್ಕೆ ಮನೆಯಿಂದ ಹೊರೆ ಬಂದಿರುವಂತಹ ಕಾಯಿ. ಸೊ ನನಗೆ ಸುಳಿ ತೆಗಿಲಿಕ್ಕೆ ಬರೋದಿಲ್ಲ ಕತ್ತಿಯಲ್ಲಿ. ಸೊ ಹಾಗೆ ಅಪ್ಪ ಬಂದಿದ್ದರು, ಅವ್ರ ಜೊತೆ ತೆಗೆದುಕೊಡಿ ಅಂತ ಹೇಳಿದೆ. ಸೊ ಒಂದು 4-5 ಕಾಯಿ ಇತ್ತು. ಸೊ ಅದರ ಸುಳಿಯನ್ನು ತೆಗೆದುಕೊಡ್ತಾಯಿದ್ರು ಬೆಳಿಗ್ಗೆನೆ, ಯಾಕಂದರೆ ಅದರ ಸಿಪ್ಪೆ ಹೊರಗಡೆ ಕ್ಲೀನರ್ ಬಂದು ತೆಗೆದುಕೊಂಡು ಹೋಗ್ತಾರೆ. ಸೊ ಬೆಳಿಗ್ಗೆನೆ ತೆಗೆದ್ರೆ ಚೆನ್ನಾಗಿರುತ್ತೆ, ಎಲ್ಲ ಕಸ ಹೊರಗಡೆ ಹೋಗ್ಬಿಡತ್ತೆ. ಸೊ ಹಾಗೆ ಇವಾಗ ಎಲ್ಲವನ್ನ ಒಡೆದು ನೋಡಿದಾಗ ಅದು ಬೆದೆ ಬಂದಿತ್ತು, ಹಾಗೆ ಒಣಗಿದ ಕಾಯಿ ಆಗಿತ್ತು. ಸೊ ಒಣಗಿದ ಕಾಯಿ ಕೂಡ ತುಂಬ ಚೆನ್ನಾಗಿರುತ್ತೆ ಏನಾದರೂ ಒಂದು ತಿಂಡಿ ಮಾಡಲಿಕ್ಕೆ. ಸೊ ಹಾಗೆ 2 ಕಾಯಲ್ಲಿ ಈ ರೀತಿ ಬೆದೆ ಕೂಡ ಬಂದಿತ್ತು. ಈ ಬೆದೆ ಕೂಡ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಬೆಳಿಗ್ಗೆನೆ ಇದನ್ನು ತಿಂದಿದ್ದು ಕೂಡ ಆಯಿತು. ಸೊ ಹಾಗೆ ಒಣಕಾಯಿ ಆಗಿರೋದ್ರಿಂದ ಹಾಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೆ. ಸೊ ಅದನ್ನು ನೆಕ್ಸ್ಟ್ ಏನಾದರೂ ತಿಂಡಿ ಮಾಡಿದಾಗ ಯೂಸ್ ಮಾಡ್ಕೋಬೋದು ಅಂತ ಹೇಳಿ. ಸೊ ಬೆಳಿಗ್ಗೆನೇ ಇವತ್ತು ಕುಂಬಳಕಾಯಿ ಸಾರು ಮಾಡಬೇಕು ಅಂತ ಹೇಳಿ ರೆಡಿ ಮಾಡಿಕೊಂಡೆ. ಬಟ್ ಈ ಕಾಯಿ ಹಾಕಲಿಕ್ಕೆ ಮನಸ್ಸಾಗಲಿಲ್ಲ, ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿರೋದ್ರಿಂದ. ಸೊ ಕಾಯಿ ಚೆನ್ನಾಗಿಲ್ವಲ್ಲ, ಸೊ ಹಾಗಾಗಿ ಮನೆಯಲ್ಲಿ ತಂದಿರುವಂತಹ ಒಂದು ಘನದಾಗಿರುವಂಥ ಕಾಯನ್ನು ಯೂಸ್ ಮಾಡಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೆಳಿಗ್ಗೆನೇ ನಮ್ಮ ಮನೆಯಲ್ಲಿ ಕೊಚ್ಚಿಗೆ ಅನ್ನ ಆಯಿತು. ಜೊತೆಗೆ ಇವಾಗ ಕೊಚ್ಚಿಗೆ ಅನ್ನಕ್ಕೆ ಕುಂಬಳಕಾಯಿ ಸಾರು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆ ಕ್ವಿಕ್ಕಾಗಿ ಶೇರ್ ಮಾಡ್ತೀನಿ, ಬನ್ನಿ. ಸೊ ಕುಂಬಳಕಾಯಿ ಸಾರು ಈ ಕುಂಬಳಕಾಯಿ ಸಾರನ್ನು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕ್ವಿಕ್ಕಾಗಿ ಶೇರ್ ಮಾಡ್ತೀನಿ. ಸೊ ಇವಾಗ ನಾನು ಕುಂಬಳಕಾಯನ್ನು ಚಿಕ್ಕದಾಗಿ ಹಚ್ಚಿಟ್ಟು ಅದಕ್ಕೆ ಸ್ವಲ್ಪ ನೀರು, ಈರುಳ್ಳಿ ಮತ್ತು ಟೊಮೆಟೊ ಇದೆಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಳದಿ ಪೌಡರ್ ಕೂಡ ಹಾಕಿ ನಾನು ಇದನ್ನು ಚೆನ್ನಾಗಿ ಒಮ್ಮೆ ಬೇಯಿಸ್ಕೊಳ್ತೀನಿ. ಇನ್ನೊಂದು ಕಡೆ ನಾನು ಮಸಾಲವನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಕಡೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಗೂ ಉದ್ದಿನಬೇಳೆ. ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವಿಷ್ಟನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕೋತಾ ಇದ್ದೀನಿ. ಈ ಮಸಾಲವನ್ನು ಸ್ವಲ್ಪ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಸೊ ಒಗ್ಗರಣೆ ಕೂಡ ಮಾಡಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಸೊ ಇವಿಷ್ಟನ್ನು ಫ್ರೈ ಮಾಡಿದ್ದಾದಮೇಲೆ ಇದಕ್ಕೆ ನಾನು ಕಾಯಿ ತುರಿಯನ್ನು ಹಾಕ್ಕೊಳ್ತೀನಿ. ಕಾಯಿ ತುರಿಯನ್ನು ಹಾಕಿದ ಮೇಲೆ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕಾಯಿಯನ್ನು ಯಾವಾಗಲೂ ಫ್ರೈ ಮಾಡಿ ಅಡುಗೆಗೆ ಹಾಕೋದ್ರಿಂದ ಅಡುಗೆ ತುಂಬ ಡಿಫ್ರೆಂಟಾಗಿ ಬರುತ್ತೆ, ಟೇಸ್ಟಿಯಾಗಿ ಬರುತ್ತೆ, ಹಸಿ ವಾಸನೆ ಹೋಗುತ್ತೆ. ಸೊ ಹಾಗೆ ಇದಕ್ಕೆ ನಾನು ಖಾರದ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ, ಅಚ್ಚ ಖಾರದ ಪೌಡರ್. ಅದರ ಬದಲಿಗೆ ಒಣಮೆಣಸು ಕೂಡ ಹಾಕೋಬೋದು. ಈ ನಡುವೆ ನಾನು ಪೌಡರನ್ನು ಬಳಸ್ತಾ ಇದ್ದೀನಿ, ತುಂಬ ಈಸಿ ಆಗಿಬಿಡುತ್ತೆ. ಸೊ ಹಾಗೆ ಅದಕ್ಕೆ ಧನ್ಯ ಪೌಡರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಖಾರ ನೋಡಿ ಹಾಕ್ಕೊಂಡ್ರಾಯಿತು. ಸೊ ಧನ್ಯ ಪೌಡರ್ ಬದಲಿಗೂ ಕೂಡ ಬೀಜವನ್ನು ಹಾಕೋಬಹುದು. ಸೊ ಹಾಗೆ ಇವಾಗ ಕಸೂರಿ ಮೇಥಿ ಕೂಡ ಇದರ ಮೇಲೆ ಹಾಕಿ ಚೆನ್ನಾಗಿ ಒಮ್ಮೆ ಇದನ್ನು ಫ್ರೈ ಮಾಡ್ಕೋತೀನಿ. ಸರಿಯಾಗಿ ಇದನ್ನು ಫ್ರೈ ಮಾಡಿದಾದಮೇಲೆ ಗ್ಯಾಸನ್ನು ಆಫ್ ಮಾಡಿ ಇದಕ್ಕೆ ಒಂದು ಚಿಕ್ಕ ತುಂಡು ಹುಣಸೆ ಹಣ್ಣನ್ನು ಕೂಡ ಹಾಕಿ ಇದನ್ನು ತಣ್ಣಗಾದ ಮೇಲೆ ಗ್ರೈಂಡ್ ಮಾಡ್ಕೋಬೇಕು. ಈ ಕಡೆ ಕುಂಬಳಕಾಯಿ ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಇದು 1/4 ಅಂಶ ಬೆಂದ ನಂತರ ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡಬೇಕು, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಚಿಕ್ಕ ತುಂಡು ಬೆಲ್ಲ ಸಾಕಾಗುತ್ತೆ. ಸೊ ಆ್ಯಡ್ ಮಾಡಿದ್ದಾದಮೇಲೆ ಒಮ್ಮೆ ಕುದಿಯಲು ಬಿಟ್ಟು ನಂತರ ಇದಕ್ಕೆ ಮಸಾಲವನ್ನು ಆ್ಯಡ್ ಮಾಡಿ ಒಂದು 5 ನಿಮಿಷ ಕುದಿಸಿದರೆ ಕುಂಬಳಕಾಯಿ ಸಾರು ಕೂಡ ರೆಡಿಯಾಗುತ್ತೆ.
ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಮಾಮ್ಸ್ ಆ್ಯಂಡ್ ಮಿನೀಸ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದು ಬೆಳಿಗ್ಗೆ 11 ಗಂಟೆ ಆಗ್ತಾ ಇದೆ. ಸೊ ಹಾಗೆ ಇವತ್ತು ನಾವು ಹೊರಗಡೆ ಹೋಗೋಣ, ಹೊರಗಡೆ ಮಧ್ಯಾಹ್ನ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಊಟಕ್ಕಿಂತ ಜಾಸ್ತಿಯಾಗಿ ನಮ್ಮ ಹೋಟೆಲ್ಗೆ ಹೋಗೋಣ. ಅಲ್ಲಿ ಒಂದು ದನ ಇದೆ ನಮ್ಮದು. ಸೊ ಹಾಗೆ ಅದನ್ನು ಮಾತಾಡಿಸ್ಕೊಂಡು ತುಂಬ ದಿನ ಆಯಿತು, ಮಾತಾಡಿಸ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಜಾಸ್ತಿ ನನಗೆ ಪ್ಲೇಸ್ ಎಲ್ಲ ಹೋಗಲಿಕ್ಕೆ ಗೊತ್ತಾಗಲ್ಲ ಅನ್ನೋದಕ್ಕಿಂತ ತುಂಬ ಲಾಂಗ್ ಆಗಿ ಇದೆ ಪ್ಲೇಸ್ ಎಲ್ಲ. ಸೊ ಮಕ್ಕಳನ್ನು ಕರ್ಕೊಂಡು ಹೋಗಲಿಕ್ಕೆ ತುಂಬ ರಗಳೆ ಆಗುತ್ತೆ ಅಂತ ಅಂದ್ಕೊಂಡು ಸೊ ನಮ್ಮ ಹೋಟೆಲ್ಗೆ ಇಲ್ಲ ನಿಯರ್ ಒಂದು 7 ಕಿಲೋಮೀಟರ್ ಆಗುತ್ತೆ. ಸೊ ಹೋಗಿ ಬರೋಣ ಅಂತ ಹೇಳಿ ನಾನು ರೆಡಿಯಾಗಿದ್ದೀನಿ. ಹಾಗೆ ಅಜ್ಜ ಮೊಮ್ಮಕ್ಕಳು ಗಾರ್ಡನ್ಗೆ ಹೋಗಿದ್ರು, ಬರೋ ಟೈಮ್ ಆಯಿತು. ಸೊ ಅವರು ಕೂಡ ಕ್ವಿಕ್ಕಾಗಿ ರೆಡಿ ಆಗ್ತಾರೆ. ಇವಾಗ ಹೋಗ್ತೀವಿ. ಸೊ ಬನ್ನಿ, ಇವತ್ತಿನ ಬ್ಲಾಗ್ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ನೋಡೋಣ. ಬಾಯ್. 1, 2, 3. ಸೊ ಸಾಧಾರಣ ಒಂದು 7 ಕಿಲೋಮೀಟರ್ ಆಗುತ್ತೆ. ನಾವು ಆಟೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬೈಕಲ್ಲಿ ಹೋಗ್ಬೋದಿತ್ತು, 4 ಜನ ಇದ್ವಿ. ಸೊ ರಿಸ್ಕ್ ಬೇಡ ಅಂತ ಹೇಳಿ ಆಟೋ ಮಾಡಿಕೊಂಡು ಹೋಗ್ತಾ ಇದ್ವಿ. ಇವಾಗ ಹೋಟೆಲ್ಗೆ ಬಂದ್ವಿ. ಮೊದಲಿಗೆ ನಾವು ಬಂದಿರೋದೇ ದನನ ನೋಡಲಿಕ್ಕೆ, ಅದರ ಹೆಸರು ಸೋನು ಅಂತ ಹೇಳಿ. ಸೊ ಅದನ್ನು ನೋಡ್ಲಿಕ್ಕಂತ ಬಂದ್ವಿ. ಹೊರಗಡೆ ಮೇಯ್ಲಿಕ್ಕೆ ಬಿಟ್ಟಿದ್ರು, ಬಿಸಿಲಲ್ಲಿ ಸ್ವಲ್ಪ ಇರಲಿ ಅಂತ ಹೇಳಿ ಬಿಟ್ಟಿದ್ರು. ಸೋನು ಬೇಡ, ಸೋನು ಸೋನು. ಇನ್ನು ಇದು ಬಂದು ನಮ್ಮ ಹೋಟೆಲ್ ಬ್ಯಾಕ್ ಸೈಡು ಈ ರೀತಿ ಕಾಣಿಸ್ತಾ ಇದೆ. ಸೊ ಹಾಗೆ ದನನ ಮಾತಾಡಿಸ್ಕೊಂಡು ಒಂದು 5-10 ನಿಮಿಷ ನಿಂತು ಇವಾಗ ಮನೆಗೆ ಹೊರಡ್ತೀವಿ. ಸೋನು ಹೆಂಗೈತೀಗ ಮೊದಲಿನಕ್ಕಿಂತ? ಬೇನೆ ಏನು ಬೇನ್ ಆಯ್ತು, ಹಂಗೆ ಅದು. ಒಲ್ ತಿಂದಾರಲ್ಲಿ ತಿನ್ನಕ್ಕ ತಿಂತಿಲ್ಲ. ಸೋನು ಕಾಣದೆ ಸುಮಾರು ದಿನ ಆಯ್ತಲ್ಲ. ನಾನು ನೀನು ಸ್ವಲ್ಪ ಇರುತ್ತೆ, ಸುಮಾರು ದಿನ ಆಯ್ತಲ್ಲ ಅದು. ಸೋನು ಮನೆಗೆ ಮಧ್ಯಾಹ್ನ. ಇನ್ನು ಈ ತೆಂಗಿನ ಮರ ಬಂತು ಒಂದು 7 ವರ್ಷದ ಹಿಂದೆ ನಟ್ಟಿರುವಂಥದ್ದು. ಅದ್ವಿನ್ ಫಸ್ಟ್ ಬರ್ಡೇಗೆ ಇಲ್ಲಿ ನಟ್ಟಿರೋದು. ಹಾಗೆ ವಿಶೇಷ ಏನಪ್ಪ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ಅಂದರೆ ದೇವರ ಪೂಜೆ ಮಾಡುವಾಗ ಬೆದೆ ಬಂದಿರುತ್ತಲ್ವ, ಆ ತೆಂಗಿನ ಮರ ಅದು. ಸೊ ಹಾಗೆ ಮೆಲ್ಲಿ ಕೂಡ ಬಿಟ್ಟಿತ್ತು, ಅದನ್ನು ತೋರಿಸ್ತಾ ಇದ್ದೆ ಅಪ್ಪನಿಗೆ. ಸೊ ಹಾಗೆ ನಮ್ಮ ತರಕಾರಿ ಇಡುವಂತಹ ಒಂದು ರೂಮ್ ಇತ್ತು, ಅದಕ್ಕೆ AC ಹಾಕಿರ್ತಾರೆ. ಸೊ ಮಕ್ಕಳು ಅಂತೂ ACಯಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಸೊ ಹಾಗೆ ಬರುವಾಗ ಅಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿ ಊಟ ಮಾಡಿ ಬರೋಣ ಅಂತ ಹೇಳಿ ಆ ರೆಸ್ಟೋರೆಂಟ್ಗೆ ಹೋದ್ವಿ. ತುಂಬಾ ಹಸಿವೆ ಆಗಿತ್ತು. ಸೊ ಹಾಗಾಗಿ ನನಗೆ ವೀಡಿಯೋ ಮಾಡೋದೇ ಮರ್ತೋಯ್ತು. ಸೊ ಸ್ವಲ್ಪ ಸ್ಪೆಷಲ್ ಊಟ ಇತ್ತು, ಅದನ್ನೆಲ್ಲ ತಿಂದು ಮನೆಗೆ ಹೊರಡ್ತೀವಿ. ಈಗ ಸ್ವತ್ ಎಲ್ಲಿ ತಿಂದಿದೆ ಬೆಳಿಗ್ಗೆ? ಹಸಿವೆಯಾಗಿರೋದ್ರಿಂದ ವೀಡಿಯೋ ಮಾಡಿದ್ದು ಮರೆತೋಯ್ತು ಅಂತ ಹೇಳಿದೆ. ಇನ್ನು ಕೊನೆಯದಾಗಿ ನೆನಪಾಯಿತು. ಸೊ ಪನ್ನೀರ್ ಮಸಾಲ, ಪನ್ನೀರ್ ಚಿಲ್ಲಿ, ಬಟರ್ ನಾನ್ ಅದೆಲ್ಲ ತಿಂದ್ವಿ. ಇವಾಗ ಮನೆಗೆ ಹೋಗ್ತಾ ಇದ್ವಿ.
ಇನ್ನು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾದಮೇಲೆ ಮಧ್ಯಾಹ್ನ 4 ಗಂಟೆ ಹಾಗೆ ಸ್ವಿಮ್ಮಿಂಗ್ ಹೊರಟ್ವಿ. ಸೊ ತುಂಬ ಟೈಮಿಂದ ಮಕ್ಕಳು ಸ್ವಿಮ್ಮಿಂಗ್ ಹೋಗಬೇಕು ಅಂತ ಹಠ ಹಿಡಿತಾ ಇದ್ದರು. ಇನ್ನು ಟೈಮ್ ಇಲ್ಲ, ನಾಳೆ ನಾವು ಕೂಡ ಬೇರೆ ಕಡೆ ಹೋಗ್ತಾ ಇದ್ವಿ. ಸೊ ಎಲ್ಲವನ್ನು ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಹಾಗೆ ಮಕ್ಕಳ ಆಸೆಗೋಸ್ಕರ ಇವತ್ತು ಸ್ವಿಮ್ಮಿಂಗ್ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ರೆಡಿ ಮಾಡಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ವಿ. ಇನ್ನು ಸ್ವಿಮ್ಮಿಂಗ್ ಮೆಟೀರಿಯಲ್ಸ್ ಬಂದು ಲಾಸ್ಟ್ ಇಯರ್ ತಂದಿರೋದಿತ್ತು. ಹಾಗೆ ಆರ್ನ ಹಾಕ್ಕೊಂಡಿರೋದು ಅದ್ವಿಂದು. ಅವಳಿಗೆ ಇದು ಕರೆಕ್ಟ್ ಆಗುತ್ತೆ ಇವಾಗ. ಇದು ನೋಡಿ, ಇಲ್ಲಿ ನೋಡ, ಹತ್ರ ದಾರಿ ಚೆ ಅನಿ ಸ್ಮೈಲಿಯಾ. ದೊಡ್ಡದು ಬೇಡ, ದೊಡ್ಡದು ಕಿತ್ಕೋಣ. ಇದು ಜಾಸ್ತಿ ಇತ್ತು ನೀರು ಇವತ್ತು. ಮತ್ತೆ ಇಳುವರಿ ಯಾರು ಇಲ್ಲ ಅದಕ್ಕೆ ಬೇಡ ಅಂತ. ಇದು ಇದ್ರಾಗ ಅವನಿಗೆ ಅಂತ ಸಣ್ಣದ ಕೋಲ್ಡ್ ಇತ್ತಾ? ಗ್ಲಾಸ್ ಬೇಕಾ? ಹೇಯ್, ಅರ್ರಜಿ. ಇನ್ನು ಮಕ್ಕಳಿಗಂತೂ ಫುಲ್ ಖುಷಿ. ಸೊ ಹಾಗೆ ಆಟ ಆಡಲಿಕ್ಕೆ ಶುರು ಮಾಡಿದರು. ನಾನು ಕೂಡ ಹೋಗ್ಬೋದಾಗಿತ್ತು, ಸೊ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಹಾಗಾಗಿ ಮಕ್ಕಳನ್ನು ಇವತ್ತು ಆಟ ಆಡಿಸ್ಕೊಂಡು ಮುಂದೆ ಮತ್ತೆ ಆಡಿದ್ರಾಯ್ತು ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ಇನ್ನು ಹೊರಗಡೆ ವೆದರ್ ಅಂತೂ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಮಕ್ಕಳು ಹೊರಗಡೆ ಆಟ ಆಡ್ತಿರ್ಬೇಕಾದ್ರೆ ನಾವು ಅಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಫೋಟೋ ತೆಗಿತಿ ಅಂದರೆ ಅವಳು ಭರತನಾಟ್ಯ ಮಾಡ್ತಿದ್ದಾಳೆ. ಇದು ಯಾವ ಕತೆ ಇದೆ? ಇನ್ನು ಮನೆಗೆ ಬಂದು ಸ್ನ್ಯಾಕ್ಸ್ ಮಾಡ್ತಾಯಿದ್ರು ಅಪ್ಪ. ಇವತ್ತು ಕೂಡ ಒಂದು ತಿಂಡಿ ಮಾಡ್ತಾಯಿದ್ರು, ಶಂಕರ ಪೋಳೆ ಅಂತ ಹೇಳಿ. ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಬಟ್ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಬಟ್ ಏನೆಲ್ಲ ಹಾಕಿದ್ರು ಅನ್ನೋದನ್ನು ನೋಡಿದ್ದೀನಿ. ವೀಡಿಯೋ ಯಾಕೆ ಮಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿದರೆ, ಸೊ ಒಂದು ಕಾಲ್ ಬಂತು. ಅವ್ರ ಜೊತೆ ಮಾತಾಡ್ತಾ ಶಂಕರ ಪೋಳೆ ಮಾಡ್ತಾಯಿದ್ರು. ತುಂಬ ಈಸಿ ರೆಸಿಪಿ, ಆದರೆ ತುಂಬಾ ಟೈಮ್ ಪೇಷನ್ಸ್ ಎಲ್ಲ ಬೇಕು. ತುಂಬ ಚೆನ್ನಾಗಿ ಬಂದಿತ್ತು. ಹಾಲಿನ ಲೈಟ್, ದೇವ್ರ ಲೈಟ್ ಎಲ್ಲ ಹಾಕ, ಕೈಕಾಲು ಮುಖ ತೊಳ್ಕ ಬಾ, ದೀಪ ಹಚ್ಚಿ, ಮಂತ್ರ ಹೇಳಿ, ತಿಂಡಿ ಎಣ್ಣಿಗೆ ಹೋಗಿ ತೂರಿಗೆ ಹೋಯ್ತಲ್ಲ ಎಣ್ಣೆ. ಸಾಕಲ್ಲ ಮತ್ತೆ ಹಾಕೋಬೇಡಲ್ಲ. ಶಂಕರ ಪೊಳೆ ರೆಡಿ. ಬಿಸಿಲ್ಲ. ಇನ್ನು ಕಿಚನ್ ಅಂತೂ ತುಂಬಾ ಮೆಸ್ಸಿಯಾಗಿತ್ತು. ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಆದಮೇಲೆ ಕಿಚನ್ ಕ್ಲೀನಿಂಗ್ ಶುರು ಮಾಡಿಕೊಂಡೆ. ತುಂಬ ಟೈಮ್ ಹಿಡಿಯಿತು ಕೂಡ. ಸೊ ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡಿ ಇದೇ ವಿಡಿಯೋನ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ಹಾಗೆ ಇವತ್ತಿನ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.